ಕ್ಯಾಶ್ ಗಿಫ್ಟ್ ಆದರೆ ಗಿಫ್ಟ್ ತಿರುಪತಿಗೆ ಹೋಗ್ಲೇಬೇಡಿ ಬಾಲಾಜಿ ದರ್ಶನ ಮಾಡ್ಕೊಳ್ಳಿ ಗೋವಿಂದ 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 ಅನ್ಬೇಕು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೃಂದಾ ವಿಶಾಲ್. ನಾವಿವತ್ತು ಕೇಕ್ ಶೋಗೆ ಅಂತ ಹೋಗಿದ್ವಿ. ಪ್ಯಾಲೇಸ್ ಗ್ರೌಂಡ್ಸಲ್ಲಿ ನಡೀತಿರೋ ಕೇಕ್ ಶೋ ನೋಡೋಣ ಅಂತ ಮಕ್ಕಳೆಲ್ಲ ಇದ್ದರು, ಅವರು ಎಕ್ಸೈಟೆಡ್ ಆಗಿದ್ದರು. ಸೊ ಹೋಗೋಣ ಅಂತ ಹೋಗ್ತಿದ್ವಿ. ಇದು ನಮ್ಮ ಟಿಕೆಟ್ ಆಗಿತ್ತು ಆ್ಯಂಡ್ ಎಂಟ್ರೆನ್ಸ್ ಹೀಗಿತ್ತು. ಎಂಟ್ರೆನ್ಸ್ ಹೋಗ್ತಿದ್ದಂಗೆ ನಮಗೆ ಕಾಣಿಸಿದೆ ಜೈಂಟ್ ಕ್ರಿಸ್ಮಸ್ ಟ್ರೀ, ಕೇಕಲ್ಲಿ ಮಾಡಿರುವಂಥ ಕ್ರಿಸ್ಮಸ್ ಟ್ರೀ. ಆ್ಯಂಡ್ ಎಂಟ್ರ್ ಆಗ್ತಿದ್ದಂಗೆ ಆ ಕೇಕ್ ಸ್ಮೆಲ್ ಹೆಂಗಿತ್ತು ಅಂದರೆ ಇಟ್ ವಾಸ್ ಸೋ ಫ್ಲೇವರ್ಫುಲ್. ಗಮ್ ಅಂತಿತ್ತು. ಸೊ ಎಷ್ಟು ವೆರೈಟಿಯಾಗಿ ಮಾಡಿದರು ಅಂದರೆ ಇದು ನೋಡ್ಬೋದು. ನಮ್ಮ ಅಯೋಧ್ಯೆ ಬ್ಯೂಟಿಫುಲ್ಲಾಗಿ ಮಾಡಿದರು. ಕೇಕಲ್ಲಿ ಮೇಕಿಂಗ್ ದಿಸ್ ಮಾನ್ಯುಮೆಂಟ್ಸ್ ಮತ್ತು ಈ ಥರ ಕ್ರಿಯೇಚರ್ಸ್ ಮಾಡೋದು ಸ್ವಲ್ಪ ಕಷ್ಟನೇ ಇದು. ಆಬ್ವಿಯಸ್ಲಿ ಇಟ್ ನೀಡ್ಸ್ ಮೋರ್ ಆಫ್ ಟ್ಯಾಲೆಂಟ್. ನೋಡ್ಬೋದು ಇಲ್ಲಿ ಜುರಾಸಿಕ್ ಪಾರ್ಕು, ವಾಲ್ಕೆನೋ, ಮೇ ಬಿ ಮೇಕಿಂಗ್ ಅ ಸ್ಕಲ್ಪ್ಚರ್. ಈಗ ನಾವೇನಾದರೂ ಕೆತ್ತನೆ ಮಾಡ್ತಿರೋದು ಕಲ್ಲಲ್ಲಿ ಮಾಡಬೇಕಾದ್ರೆ ಆ ಕಲ್ಲು ಹೊಡೆದೋದ್ರೆ ಎಷ್ಟು ಇದಾಗುತ್ತೆ, ಎಷ್ಟು ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಕೇಕಲ್ಲಿ ಈ ಥರ ಎಲ್ಲ ಮಾಡೋದು ತುಂಬಾ ಕಷ್ಟ ಇದೆ. ನಮ್ಮ ಕೆಂಪೇಗೌಡ ಸ್ಟ್ಯಾಚು ಆಗಿರ್ಬೋದು, ಇಲ್ಲಿ ನಮ್ಮ ಇಂಡಿಯನ್ ಸಿನಿಮಾ ಆಗಿರ್ಬೋದು, ಆ್ಯಂಡ್ ಕಾರ್ಡ್ಸ್ ಆ್ಯಂಡ್ ಇದೆಲ್ಲ ಮಾಡಬೇಕಾದ್ರೆ ಅವ್ರಿಗೆ ಎಷ್ಟು ಕಷ್ಟ ಆಗಿರ್ಬೋದಲ್ಲ. ಎಂಥ ಟ್ಯಾಲೆಂಟೆಡ್ ಪೀಪಲ್ ಇದ್ದಾರೆ ನಮ್ಮ ಇದರಲ್ಲೂ. ನಿಮ್ಮ ಫೋಟೋದಲ್ಲಿ ಆ ಕ್ಲಾರಿಟಿ ಇಲ್ಲದೆ ಇರ್ಬೋದು ಈ ವಿಡಿಯೋದಲ್ಲಿ, ಬಟ್ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ಮಕ್ಕಳನ್ನೆಲ್ಲ ಒಂದ್ಸಲ ಕರ್ಕೊಂಡೋಗಿ ಇದು ನೋಡ್ಬೋದು. ಇದೆಲ್ಲ ಒಂದು ಪೀಸಲ್ಲಿ ಮಾಡಿರುವಂಥದ್ದು. ಆ್ಯಂಡ್ ಹಿಯರ್ ಕಮ್ಸ್ ನಮ್ಮ ಬುಜ್ಜಿ. ಕಲ್ಕಿ ಮೂವಿಲಿದ್ದ ಕಾರು ಎಷ್ಟು ಚೆನ್ನಾಗಿದೆ ನೋಡಿ. ಆ್ಯಂಡ್ ಕೇಕ್ ಇಟ್ ಈಸ್ ರಿಯಲಿ ಆನ್ ಆರ್ಟ್. ನಿಜವಾಗ್ಲೂ ಹೇಳ್ಬೋದು. ಮಾಡೋಕ್ಕೆ ತುಂಬಾ ಕಷ್ಟ. ಕೇಕಲ್ಲಿ ಎಷ್ಟು ಸ್ಮೂತಾಗಿರುತ್ತೆ, ಟಚ್ ಮಾಡಿದ್ರೆ ಮುರಿದೋಗೋ ಅಂಥದ್ದು. ಅಂಥದ್ರಲ್ಲಿ ಇಂಥ ಕ್ರಿಯೇಟಿವಿಟಿ ಎಲ್ಲ ತುಂಬಾ ಕ್ರೇಜಿಯಾಗಿ ಮಾಡಿದ್ದಾರೆ. ಒಂದಕ್ಕಿಂತ ಒಂದು ಚೆನ್ನಾಗಿದೆ ನೋಡ್ಬೋದು. ಒಂದೊಂದೇ ಇದರಲ್ಲಾಗಿರ್ಬೋದು, ಗ್ಲಾಸ್ ಹೌಸ್ ಅಂತೆ. ಆ್ಯಂಡ್ ಅದೇ ಆಶ್ಚರ್ಯ, ಎಷ್ಟು ಚೆನ್ನಾಗಿ ಮಾಡಿದ್ರೆ ಆ ಕೇಕ್ ನಿಲ್ಲೋದಾದರೂ ಹೇಗೆ ನಿಲ್ಲುತ್ತೆ ಅಂತ. ಇಲ್ಲಿ ನೋಡಿ ಟಾಯ್ ಫ್ಯಾಕ್ಟ್ರಿ ಅಂತೆ. ವಾವ್, ಈ ಚಿಕ್ಕ ಚಿಕ್ಕ ಡೀಟೇಲಿಂಗು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಕಲರ್ ಇರ್ಬೋದು, ಡೀಟೇಲಿಂಗ್ ಇರ್ಬೋದು, ಆ್ಯಂಡ್ ಆ ಸ್ಟ್ರಕ್ಚರ್ಸ್ ಇರ್ಬೋದು, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಮಕ್ಕಳನ್ನೆಲ್ಲ ಒಂದ್ಸಲ ಕರ್ಕೊಂಡೋಗಿ ತೋರಿಸಿ ಡೆಫಿನೆಟಾಗಿ ಖುಷಿ ಆಗ್ತಾರೆ ಆ್ಯಂಡ್ ತುಂಬಾ ಎಂಜಾಯ್ ಮಾಡ್ತಾರೆ. ಬಿಕಾಸ್ ಅವ್ರಿಗೂ ಅರ್ಥ ಆಗುತ್ತೆ, ಯು ಕ್ಯಾನ್ ಆಲ್ಸೋ ಡೂ ಸಚ್ ಥಿಂಗ್ಸ್. ಒಂದು ಕೇಕಲ್ಲಿ ಇಷ್ಟೆಲ್ಲ ಮಾಡೋದು ಎಷ್ಟು ಕಷ್ಟ ಅಂತ ನೀವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಬೋದು. ಆ್ಯಂಡ್ ದಿಸ್ ನೀಡ್ ಸೋ ಮಚ್ ಆಫ್ ಪೇಷನ್ಸ್, ಟೈಮ್. ಆ್ಯಂಡ್ ಮಾಡಿರೋರಿಗೆಲ್ಲ ರಿಯಲಿ ಹ್ಯಾಟ್ಸ್ ಆಫ್. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲದನ್ನು. ಒಂದು ಇಲ್ಲಿ ನೋಡೋಕ್ಕೆ ಕೇಕ್ ಥರನೂ ಅನ್ನಿಸ್ತಿರ್ಲಿಲ್ಲ. ಇಲ್ಲಿ ನೋಡ್ಬೋದು, ನಂಗೆ ಅದೇನು ವುಡನ್ ಪ್ಯಾಲೆಟ್ ಥರ್ಮೋಕಾಲ್ ಪ್ಯಾಲೆಟ್ ಥರ ಕಾಣಿಸ್ತಿತ್ತು. ಬಟ್ ನೋ, ದ್ಯಾಟ್ ವಾಸ್ ಅ ಕೇಕ್. ಆ್ಯಂಡ್ ದಿಸ್ ವಾಸ್ ದಿ ಓವರ್ ಆಲ್ ವ್ಯೂ. ಎಷ್ಟು ಒಂದು ಸರ್ಕಲ್ ಬರ್ಬೋದು, ಅದೆಲ್ಲ ಫುಲ್ ಕೇಕ್ಸ್ ಇಟ್ಟಿದ್ದಾರೆ. ಅರೌಂಡ್ 15 to 18 kinds ಆರ್ 20 ತನಕನೂ ಆ ಕೇಕ್ಸ್ ಇದೆ. ಡೊನಾಲ್ಡ್ ಡಕ್ಸ್ ನಮ್ಮದು ಕಾರ್ಟೂನ್ಸ್, ನಮ್ಮ ಚೈಲ್ಡ್ಹುಡ್ ನೆನಪಾಗುತ್ತೆ. ಆ್ಯಂಡ್ ಹಿಯರ್ ಗೋಸ್, ಇಲ್ಲಿ ಏನೇನು ಸ್ಪಾನ್ಸರರ್ಸ್ ಇದ್ದರು ಅದರದ್ದೆಲ್ಲದು ಇಲ್ಲೊಂದು ಟೆಲಿಕಾಸ್ಟ್ ಮಾಡಿದ್ದಾರೆ ಅಥವಾ ಅಡ್ವರ್ಟೈಸ್ ಮಾಡಿದ್ದಾರೆ. ಇವರು ನಮ್ಮ SM ಕೃಷ್ಣ. ಹೂ ಡಸಂಟ್ ನೋ ಹಿಮ್. ಇದನ್ನೂ ಕೇಕಲ್ಲಿ ಮಾಡಿದ್ದಾರೆ ಅಂದರೆ ವಿ ನೀಡ್ ಟು ಸೇ ಹ್ಯಾಟ್ಸ್ ಆಫ್. ನಾನು ಕೂಡ ಗ್ರೇಟ್ ಫ್ಯಾನ್ ಆಫ್ ಅರ್ಜಿತ್ ಸಿಂಗ್. ಬಟ್ ಇದು ನೋಡಿ ನಂಗೆ ಎಷ್ಟು ಖುಷಿ ಆಯಿತು ಅಂದರೆ ಸೇಮ್ ಎಕ್ಸಾಕ್ಟಾಗಿ ಹಾಗೆ ಬಂದಿದೆ. ಆ್ಯಂಡ್ ಹಿಯರ್ ಸೇಸ್ ವೆಲ್ಕಮ್ ಟು 2025. ಇದಾದಮೇಲೆ ಹೊರಗಡೆ ಹೋಗ್ತಾ ನಾರ್ಮಲ್ ಎಕ್ಸಿಬಿಷನ್ಸ್ ಇರುತ್ತಲ್ಲ, ಪ್ಲಮ್ ಕೇಕ್ಸು. ಕ್ರಿಸ್ಮಸಲ್ಲಿ ಪ್ಲಮ್ ಕೇಕ್ಸ್ ಆರ್ ಮೋಸ್ಟ್ ಕಾಮನ್. ಆ್ಯಂಡ್ ಹೌದು, ಅದರಿಂದನೇ ಕ್ರಿಸ್ಮಸ್ ಅನ್ನೋದು ಒಂದು ಸೆಲೆಬ್ರೇಷನ್ ಸ್ಟಾರ್ಟ್ ಆಗೋದು. ಕ್ರಿಸ್ಮಸ್ ಅನ್ನೋದು ಯಾರಿಗೆ ಖುಷಿ ಕೊಡುತ್ತೋ ಇಲ್ಲೋ ಅದು ನನಗಂತೂ ಗೊತ್ತಿಲ್ಲ. ನನಗೆ ಮಾತ್ರ ಆ ಪ್ಲಮ್ ಕೇಕ್ಸ್ ಅಂದರೆ ತುಂಬಾ ಖುಷಿ ಕೊಡುತ್ತೆ. ಎಷ್ಟು ಫ್ಲೇವರ್ಫುಲ್ಲಾಗಿರುತ್ತೆ ಅಂದರೆ ಯಮ್ಮಿ ಆಗಿರುತ್ತೆ. ಟ್ರೈ ಮಾಡಿ ನೋಡಿ. ಆ್ಯಂಡ್ ಬರ್ತಾ ಇದನ್ನು ನೋಡಿದಾಗ ನನಗೆ ಸೀರಿಯಸ್ಲಿ ನನ್ನ ಕಾಲೇಜ್ ಡೇಸ್ ಎಲ್ಲ ನೆನಪಾಯಿತು. ಹೇಗೆ ಕೀ ಚೈನ್ಸ್ ಮೇಲೆಲ್ಲ ನಾವು ನೇಮ್ ಬರ್ಸ್ಬಿಟ್ಟು ಅದನ್ನ ಸೆಕ್ಯೂರ್ ಮಾಡಿಟ್ಕೋತಿದ್ವಿ, ಸೇಯಿಂಗ್ ಬೆಸ್ಟ್ ಫ್ರೆಂಡ್ಸ್ ಫಾರ್ ಎವರ್, ಅದೆಲ್ಲ. ಆ್ಯಂಡ್ ಕಮಿಂಗ್ ಆನ್ ಹೋಮ್ ಅಪ್ಲಯನ್ಸಸ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಐಟಮ್, ಕಿಚನ್ ಯೂಟೆನ್ಸಿಲ್ಸ್, ಬೆಡ್ಶೀಟು, ಸ್ಪ್ರೆಡ್ಸು, ಇದೆಲ್ಲನೂ ಎಕ್ಸಿಬಿಷನ್ ಥರನೇ ಹಾಕಿದ್ರು. ನಾವಲ್ಲಿ ಫಸ್ಟ್ ನೋಡಿದ್ದೆ ಬುಕ್ ಸ್ಟಾಲ್. ಅಲ್ಲಿ ಏನು ಹಾಕಿದ್ರು, 1 kg ಫಾರ್ ಆಲ್ಮೋಸ್ಟ್ ಎಷ್ಟು 399, ಅರೌಂಡ್ 400 rupeesಗೆ 1 kg ಬುಕ್ ಅಂತ. ನಾವು ಸರಿ ನೋಡೋಣ ಅಂತ ಒಳಗೆ ಹೋದಾಗ ಐ ಕುಡ್ ಫೈಂಡ್ ಸಮ್ ಫಿಕ್ಷನ್ಸ್, ನಾನ್ ಫಿಕ್ಷನ್ಸ್, ಆ್ಯಕ್ಷನ್ಸ್, ಈ ಥರ ಪೇಟ್ರಾಟಿಕ್ಕು ಈ ಬುಕ್ಸ್ ಎಲ್ಲ. ಸೊ
ಯಾ ಐ ಅಗ್ರಿ ಇಟ್ಸ್ ಯೂಸ್ಡ್ ಬುಕ್ಸ್, ಬಟ್ ಬುಕ್ಸ್ ಯೂಸ್ ಮಾಡಿದ್ಮೇಲೆ ಅದು ಹಾಳಾಗಲ್ಲ. ಆಬ್ವಿಯಸ್ಲಿ ಶೇರ್ಸ್ ನಾಲೆಜ್ ಅಲ್ವಾ. ತೊಗೊಳ್ಳೋದಾದರೆ ನೀವು ಇಲ್ಲಿ ಬುಕ್ಸ್ ಕೂಡ ತೊಗೋಬೋದು. ಆ್ಯಂಡ್ ಒಳ್ಳೆ ಕಲೆಕ್ಷನ್ಸ್ ಇದೆ. ಯು ಕ್ಯಾನ್ ಗೋ ಆ್ಯಂಡ್ ಬೈ ಫ್ಯೂ ಬುಕ್ಸ್ ಹಿಯರ್ ಆಲ್ಸೋ. ಅದಾದಮೇಲೆ ಬರ್ತಾ ತುಂಬಾ ಇದಿತ್ತು, ಏನಂದರೆ ಪ್ರಮೋಷನ್ಸ್ ಮಾಡ್ತಿದ್ರು. ಪಾಪ್ಕಾರ್ನ್ ಮೆಷಿನ್ಸ್ ಆಗಿರ್ಬೋದು. ಆ್ಯಂಡ್ ಅವ್ರು ಕರಿತಿದ್ದು, ಬನ್ನಿ ಮೇಡಮ್ ಟ್ರಯಲ್ ನೋಡಿ, ಇಷ್ಟ ಆದರೆ ತೊಗೊಳ್ಳಿ. ಇಟ್ಸ್ ಸೋ ಕನ್ವಿನ್ಸಿಂಗ್. ಎಷ್ಟು ಜನ ಒಬ್ಬರಾದ್ಮೇಲೆ ಒಬ್ಬರು. ಹಾಗೆ ಮುಂದೆ ಬರ್ತಾ ವಿ ಕುಡ್ ಫೈಂಡ್ ಮೋರ್ ಆ್ಯಂಡ್ ಮೋರ್. ಏನಿಲ್ಲ ಅನ್ನೋಂಗಿಲ್ಲ. ಇಲ್ಲಿ ಮನೆಗೆ ಬೇಕಾಗಿರೋದು, ಆಫೀಸ್ ಯೂಸಿಗೆ ಬೇಕಾಗಿರೋದು, ಕಾಸ್ಮೆಟಿಕ್ಸ್ ಆಗ್ಬೋದು, ಎವ್ರಿಥಿಂಗ್ ಎಲ್ಲನೂ ನಿಮಗೆ ಇಲ್ಲಿ ಒನ್ ಸ್ಟಾಪಲ್ಲಿ ಸಿಗುತ್ತೆ. ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ಬೈ ಫ್ರಮ್ ಹಿಯರ್. ನಾನೇನು ಅಷ್ಟಾಗಿ ಶಾಪಿಂಗ್ ಮಾಡಲ್ಲ, ಸೊ ಹಾಗಾಗಿ ನಾನು ಏನೂ ತೊಗೊಳಕ್ಕೆ ಹೋಗಲಿಲ್ಲ ಇಲ್ಲಿ. ಆ್ಯಂಡ್ ಖುಷಿ ಏನಂದರೆ ನಾಟ್ ಓನ್ಲಿ ನಮ್ಮ ಕರ್ನಾಟಕ, ಅದು ಇಲ್ಲಿ ವಿ ಕ್ಯಾನ್ ಸಿ ಅದರ್ ಸ್ಟೇಟ್ಸ್, ಜೋಧ್ಪುರ್ ಆಗಿರ್ಬೋದು, ಅವ್ರ ಆರ್ಟ್ ಆ್ಯಂಡ್ ಕಲ್ಚರ್ ಆಗಿರ್ಬೋದು. ಹೋಮ್ ಡೆಕೋರ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ವುಮೆನ್ಸ್ ಫೇವ್ರೆಟ್ ಜ್ಯುವೆಲ್ರೀಸ್. ಮತ್ತು ಇಲ್ಲಿ ಕ್ವಾಲಿಟಿ ಅವ್ರದ್ದು ಇತ್ತು, ಸೇಲ್ ಮಾಡ್ತಿದ್ರು. ಓಟ್ಸ್ ಮ್ಯೂಸ್ಲೀಸ್. ಅಪ್ಪ, ಈ ಹುಡುಗ ಅಂತೂ ಎಷ್ಟು ಕನ್ವಿನ್ಸಿಂಗ್ ಆಗಿದ್ದ ಅಂದರೆ, ಬನ್ನಿ ಮೇಡಮ್ ಒಂದು ಸಲ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಬೇಡ ತೊಗೋಬೇಡಿ ಅಂತ. ಆ್ಯಂಡ್ ಹಿ ಕನ್ವಿನ್ಸ್. ಐ ಬಾಟ್ 2 ಮ್ಯೂಸ್ಲೀಸ್ ಪ್ಯಾಕೇಜ್. ಆ್ಯಂಡ್ ಬರ್ತಾ ಶಾಪಿಂಗಲ್ಲೇ ಅಷ್ಟು ಕಾಲ ಕಳೆದ್ವಿ. ಅಲ್ಲಿ ಆಲ್ಮೋಸ್ಟ್ 5 to 6 ರೌಂಡ್ಸ್ ಬರೀ ಇದೇ ಸಿಗುತ್ತೆ ನಿಮಗೆ. ಆ್ಯಂಡ್ ಯೂಸ್ಫುಲ್ ಆಗಿರೋಂಥ ಥಿಂಗ್ಸೇ ಇದೆ. ಹೂಎವರ್ ಫೀಲ್ಸ್ ಲೈಕ್ ಬೈಯಿಂಗ್ ದೇ ಕ್ಯಾನ್ ಗೋ ಆ್ಯಂಡ್ ಬೈ. ಆ್ಯಂಡ್ ನಾವಿಲ್ಲಿ ಬರ್ತಾ ಎಂಥ ಬ್ರ್ಯಾಂಡ್ಸ್, ಇವಾಗ ಆನ್ಲೈನಲ್ಲಿರೋ ಬ್ರ್ಯಾಂಡ್ಸ್ ಎಲ್ಲ ನಮಗೆ ಆಫ್ಲೈನ್ ಅಥವಾ ಇಲ್ಲಿ ಈ ಥರ ಎಕ್ಸಿಬಿಷನ್ಸಲ್ಲಿ ನೋಡೋಕ್ಕೆ ಸಿಗುತ್ತೆ. ಎಲ್ಲರೂ ಒಂದು ಸಲ ವಿಸಿಟ್ ಮಾಡಿ ಆ್ಯಂಡ್ ಎಕ್ಸ್ಪೀರಿಯೆನ್ಸ್ ಮಾಡಿ ಇದನ್ನೆಲ್ಲ. ಬಿಕಾಸ್ ಆಬ್ವಿಯಸ್ಲಿ ಇದು ಒಂಥರ ಫ್ಯಾಮಿಲಿ ಟೈಮ್. ನೀವೆಲ್ಲರೂ ಒಟ್ಟಿಗೆ ಹೋದರೆ ಎಲ್ಲೂ ಒಂದು ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ. ಆ್ಯಂಡ್ ಐ ಸೇ ಕ್ವಾಲಿಟಿ ಟೈಮ್. ಯಾ. ಆ್ಯಂಡ್ ಇದು ನಡೀತಿರೋದು ನಮ್ಮ ಬ್ಯಾಂಗ್ಳೂರ್ನ ಪ್ಯಾಲೇಸ್ ಗ್ರೌಂಡ್ಸ್ನಲ್ಲಿ. ಆ್ಯಂಡ್ ಇದು ಬಂದು 13th ಡಿಸೆಂಬರಿಂದ 1st Jan ತನಕ ಈ ಎಕ್ಸಿಬಿಷನ್ಸ್ ಏನಿದೆ ಅದು ಹಾಕಿರ್ತಾರೆ. ಅದಾದಮೇಲೆ ತೆಗೆದುಬಿಡ್ತಾರೆ. ಸೊ ಅದಕ್ಕೂ ಮುಂಚೆ ಹೋಗಿ ನೋಡ್ಕೊಬರೋರೆಲ್ಲ ಹೋಗಿ ನೋಡ್ಕೊಬರ್ಬೋದು. ಮಕ್ಕಳನ್ನ ಖಂಡಿತ ಕರ್ಕೊಂಡೋಗಿ, ತುಂಬಾ ಖುಷಿ ಪಡ್ತಾರೆ ಆ ಕೇಕ್ಸ್ನೆಲ್ಲ ನೋಡಿ. ಎಷ್ಟು ನಡೆದ್ರೂ ಈ ದಾರಿನೇ ಮುಗೀತಿಲ್ಲ ಅಂತ ಅನಿಸುತ್ತೆ. ಆಮೇಲೆ ಬರ್ತಾ ಕಾರ್ನರಲ್ಲಿ ನಮಗೊಂದು ಗೇಮ್ದು ಸಿಕ್ತು. ತಿರುಪತಿಗೆ ಹೋಗ್ಲೇಬೇಡಿ, ಬಾಲಾಜಿ ದರ್ಶನ ಮಾಡ್ಕೊಳ್ಳಿ. ಸೊ ಅಲ್ಲೊಂದು ಗೇಮ್ ಮಾಡಿದ್ವಿ. ಆಲ್ಮೋಸ್ಟ್ 100 ರೂಪೀಸ್ಗೆ 8 ರಿಂಗ್ಸ್ ಅಂತ ಕೊಡ್ತಿದ್ರು. 1 ರಿಂಗೂ ಬಿದ್ದಿಲ್ಲ. ಸರಿ ಬಿಡಿ ಆಯಿತು, ಇನ್ನೇನು ಮಾಡೋಕ್ಕಾಗುತ್ತೆ, ಗೇಮೇ ಅಲ್ವಾ ಅಂತ ಮುಂದೆ ಬಂದರೆ ಫುಡ್ ಕೋರ್ಟ್ ಸಿಕ್ತು. ಆಬ್ವಿಯಸ್ಲಿ ಹಸಿವಾಗಿತ್ತು, ಅಷ್ಟೆಲ್ಲ ಓಡಾಡಿ ಸುಸ್ತಾಗಿತ್ತು. ಆ್ಯಂಡ್ ಏನಾದರೂ ತಿನ್ನೋಣ ಅಂತ ಬಂದಾಗ ಮಕ್ಕಳು ಪೊಟ್ಯಾಟೊ ಸ್ಪ್ರಿಂಗ್ ರೋಲ್ ಕೇಳಿದ್ರು. ಸೊ ಓಕೆ, ಪೊಟ್ಯಾಟೊ ಸ್ಪ್ರಿಂಗ್ ತೊಗೊಳ್ಳೋಣ ಅಂತ ಅವ್ರಿಗೊಂದು ಸ್ಪ್ರಿಂಗ್ ಕೊಡಿಸಿ, ನಾವು ಒಂದು ಸ್ವಲ್ಪ ಬಜ್ಜಿ ಏನಾದರೂ ತಿನ್ನೋಣ ಸ್ನ್ಯಾಕ್ಸ್ ಥರ ಅಂತ ತಿಂದ್ಕೊಂಡು ಹೋಗೋ ಟೈಮಲ್ಲಿ ಇಲ್ಲಿ ನೋಡಿ, ಎಂಥ ಮಕ್ಕಳಾದರೂ ಏನೇ ಕೊಡಿಸಿದ್ರು ಲಾಸ್ಟಲ್ಲಿ ಐಸ್ ಕ್ರೀಮ್ ಸಿಕ್ಕಿಲ್ಲ ಅಂದರೆ ಅವ್ರಿಗೆ ಆ ಸಮಾಧಾನನೇ ಇರಲ್ಲ. ಸರಿ ಇನ್ನೇನು ಮುಗೀತು, ಇದೇ ಲಾಸ್ಟು ಅನ್ಕೋತೀನಿ ಅಂತ ಮುಂದೆ ಹೋಗ್ತಾ ಇಲ್ಲಿ ಕಾಣಿಸುತ್ತೆ ಇವರು. ನಾವಿದೆಲ್ಲ ಚಿಕ್ಕ ವಯಸ್ಸಲ್ಲಿ ನೋಡ್ತಿದ್ವಿ, ಮನೆ ಹತ್ರ ಬಂದು ಈ ಟ್ರಯಲೆಲ್ಲ ಮಾಡಿ ಕೊಡೋರು. ಇಫ್ ಇನ್ ಕೇಸ್ ಯಾರಾದರೂ ಬೈ ಮಾಡಬೇಕು ಅಂದರೆ ಇವ್ರ ಹತ್ರ ಒಂದು ಬೈ ಮಾಡಿ, ಅದೇನು ಕಾಸ್ಟ್ಲಿನೂ ಎಲ್ಲ ಒಂದು 50 ರೂಪೀಸ್ to 70 ರೂಪೀಸಲ್ಲಿ ಮುಗ್ದೋಗುತ್ತೆ. ಆ್ಯಂಡ್ ಬರ್ತಾ ಎಂಡಿಂಗಲ್ಲಿ ಸರಿ ಇನ್ನೇನು ಮುಗೀತು ಅಂತ ಹೊರಟ್ವಿ. ನಮ್ಗಲ್ಲಿ ಕಾಣಿಸುತ್ತೆ ಇನ್ನೊಂದಷ್ಟು ಸ್ಟಾಲ್ಸ್ಗಳು, ಆಟ ಸಾಮಾನು, ಹ್ಯಾಂಡ್ ಬ್ಯಾಗ್ಸು. ಆ್ಯಂಡ್ ಎಷ್ಟು ಬ್ರ್ಯಾಂಡ್ಸ್ ಇದೆ ಅಂದರೆ ತುಂಬಾ ಬ್ರ್ಯಾಂಡ್ಸ್ ಇದೆ. ನಾವು ಆಲ್ಮೋಸ್ಟ್ ಕಾಸ್ಮೆಟಿಕ್ಸ್ದೇ ಒಂದು 4-5 ಬ್ರ್ಯಾಂಡ್ ನೋಡಿದ್ವಿ. ಬ್ಯಾಗ್ಸ್ ಆಗಿರ್ಬೋದು, ಕಾಟ್ಸ್ ಆಗಿರ್ಬೋದು, ಫರ್ನಿಚರ್ಸ್ ಆಗಿರ್ಬೋದು, ನಿಮ್ಗೆ ಏನು ಬೇಕು ಇಲ್ಲೆಲ್ಲ ಒನ್ ಸ್ಟಾಪ್ ಅಂತಲೇ ಹೇಳ್ಬೋದು. ಆ್ಯಂಡ್ VFXದು ಇದೆಲ್ಲ ಒಂಥರ ಎಕ್ಸ್ಪೀರಿಯನ್ಸಸ್, ಮಕ್ಕಳು ಎಂಜಾಯ್ ಮಾಡ್ತಾರೆ. ನೀವು ಕೂಡ ಎಲ್ಲರೂ ಒನ್ಸ್ ಟ್ರೈ ಮಾಡಲೇಬೇಕು. ಅದಂಥದ್ದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ವಾ. ಯಾವಾಗಾದರೂ ಒಂದು ಸಲ ಇಲ್ಲಲ್ಲದೆ ಇದ್ದರೂ ಬೇರೆ ಎಲ್ಲಾದರೂ ಇದ್ದರೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಬರ್ತಾ ಇಲ್ಲಿ ನೋಡಿದ್ದೆ ವಿಂಟರ್ ಕಲೆಕ್ಷನ್ ಜಾಕೆಟ್ಸು. ಇದು ಕೂಡ ಚೆನ್ನಾಗಿತ್ತು, ನಾನೇನು ತೊಗೊಳಕ್ಕೆ ಹೋಗಲಿಲ್ಲ. ಇದನ್ನು ನೋಡಿದ್ಮೇಲೆ ಒಂದು ರೀಲ್ಸ್ ಆದರೂ ಮಾಡ್ಕೊಳ್ಳೇಬೇಕು ಅಂತ ನಾವೆಲ್ಲ ಸೇರಿ ಒಂದು ರೀಲ್ಸ್ ಮಾಡ್ಕೊಂಡ್ರಿ ಇಲ್ಲಿ. ಇದಾದಮೇಲೆಲ್ಲ ಮುಗಿತಾ ಬಂತು. ಎಂಡಿಗೆ ಬರ್ತಾ ಸರಿ ಇನ್ನು ಮನೆಗೆ ಹೊರಡೋಣ ಅಂತ ಅಂದ್ಕೊಂಡು ಮನೆ ಕಡೆ ಹೊರಟ್ವಿ. ಇದಾಗಿತ್ತು ನನ್ನ ಈ ದಿನದ ವ್ಲಾಗ್. ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇದುವರೆಗೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೋತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಕಾಂಟೆಂಟ್ಸ್ ನಾನು ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಸೊ ಮನೆಗೆ ಹೋಗ್ತಾ ಈ ಟ್ರಾಫಿಕ್ ಇತ್ತು, ಬಟ್ ಆದಷ್ಟು ಬೇಗ ಮನೆ ತಲುಪಿದ್ವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕೀಪ್ ಫಾಲೋಯಿಂಗ್.